ಇದೀಗ ಬೆಂಗಳೂರು ಮಂದಿಗೆ ಗುರುವಾರದ ಶಾಕ್. ನಾಡಿದ್ದು ಚಹಾ, ಕಾಫಿ, ಬೇಕರಿ ಐಟಂ ಸಿಗೋದಿಲ್ಲ. ಬೆಂಗಳೂರು ಮಂದಿಗೆ ಗುರುವಾರದ ಶಾಕ್. ನಾಡಿದ್ದು ಚಹಾ, ಕಾಫಿ, ಬೇಕರಿ ಐಟಂಗಳು ಸಿಗೋದಿಲ್ಲ. ಬೆಂಗಳೂರಲ್ಲಿ ಸಣ್ಣ ಅಂಗಡಿಗಳು ಬಂದ್. ಟೀ, ಕಾಫಿ, ಬೇಕರಿ ಐಟಂ ಅಂಗಡಿಗಳ ಸೇವೆ ಸ್ಥಗಿತ ಆಗುತ್ತೆ. ಬೇಕರಿ ಮತ್ತು ಕಾಂಡಿಮೆಂಟ್ಸ್ನ ಮಾಲೀಕರ ಮುಷ್ಕರ. ರೌಡಿಗಳ ಉಪಟಳ ತಡೆಗೆ ಆಗ್ರಹಿಸಿ ಕಾಂಡಿಮೆಂಟ್ಸ್ ಮುಷ್ಕರವನ್ನ ಮಾಡ್ತಾ ಇರುವಂತದ್ದು. ಜೂನ್ 18 ಅಂದ್ರೆ ಗುರುವಾರದಂದು ಎಲ್ಲವೂ ಬಂದ್ ಆಗುತ್ತೆ. ಗುರುವಾರ ಬೆಳಗ್ಗೆ 5 ಗಂಟೆಯಿಂದಲೇ ಈ ಒಂದು ಮುಷ್ಕರ ಆರಂಭ ಆಗುತ್ತೆ. ಬೆಂಗಳೂರಿನಲ್ಲಿ ನಗರದ ಬಹುತೇಕ ಬೇಕರಿಗಳು ಹಾಗೆ ಸಣ್ಣ ಅಂಗಡಿಗಳು ಬಂದ್ ಆಗುತ್ತೆ. ಸರ್ಕಾರ ಸ್ಪಂದಿಸದಿದ್ರೆ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಜನರ ಮೇಲೆ ಈ ಮುಷ್ಕರ ಪ್ರಭಾವ ಬೀರುವ ಸಾಧ್ಯತೆ ಕೂಡ ಇರುವಂತದ್ದು. ಬೆಂಗಳೂರು ಮಂದಿಗೆ ಈಗ ಗುರುವಾರದ ಶಾಕ್ ಅಂತಾನೆ ಹೇಳಬಹುದು. ನಾಡಿದ್ದು ಈ ಒಂದು ಚಹಾ, ಕಾಫಿ ಮತ್ತೆ ಬೇಕರಿ ಐಟಂಗಳು ಯಾರಿಗೂ ಸಿಗೋದಿಲ್ಲ. ಬೆಂಗಳೂರಿನಲ್ಲಿ ಸಣ್ಣ ಅಂಗಡಿಗಳು ಎಲ್ಲವೂ ಕೂಡ ಬಂದ್ ಆಗತ್ತೆ. ಗುರುವಾರ ಬಂದ್, ಕಾಂಡಿಮೆಂಟ್ಸ್ ಬಂದ್. ಕಾರಣವೇನು? ಬೆಂಗಳೂರಿನಲ್ಲಿ ದಿನೇ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸಣ್ಣ ಹಾಗೆ ಬೇಕರಿ ಮಾಲೀಕರಿಂದ ರೌಡಿಗಳ ಹಫ್ತಾ ವಸೂಲಿ. ರೌಡಿಗಳಿಗೆ ಬ್ರೇಕ್ ಹಾಕುವಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಗಿದೆ. ರೌಡಿಗಳ ದಬ್ಬಾಳಿಕೆಗೆ ಕಂಗಾಲಾಗಿದ್ದಾರೆ ಸಣ್ಣ ವ್ಯಾಪಾರಿಗಳು. ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದಲೂ ಕೂಡ ಅನಗತ್ಯ ಕಿರುಕುಳ. ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದು ಮೊದಲ ಸವಾಲಾಗಿದೆ. ಆರೋಗ್ಯ ಮಂತ್ರಿ ಯುಟಿ ಖಾದರ್ ಅವರಿಗೂ ಕೂಡ ಇದು ಮೊದಲ ಸವಾಲು. ಗುರುವಾರ ಬಂದ್, ಕಾಂಡಿಮೆಂಟ್ಸ್ ಬಂದ್. ಕಾರಣ ಏನು? ಬೆಂಗಳೂರಿನಲ್ಲಿ ದಿನೇ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗ್ತಾ ಇರುವಂತದ್ದು. ಇದರಿಂದಾಗಿ ಸಣ್ಣ ಹಾಗೆ ಬೇಕರಿ ಮಾಲೀಕರಿಗೆ ರೌಡಿಗಳು ಹಫ್ತಾ ವಸೂಲಿ ಮಾಡ್ತಿದ್ದಾರಂತೆ ಮಾಲೀಕರಿಂದ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಇದೀಗ ಸಣ್ಣ ಹಾಗೆ ಬೇಕರಿ ಮಾಲೀಕರಿಂದ ರೌಡಿಗಳ ಹಫ್ತಾ ವಸೂಲಿ ಆಗ್ತಾ ಇರುವಂತದ್ದು. ಈ ರೌಡಿಗಳ ಕಡಿವಾಣ ಹಾಕೋದಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೆ ಪೊಲೀಸ್ ಇಲಾಖೆ ವಿಫಲ ಆಯ್ತಾ ಅಂತ? ಎಸ್ ಗಂಗಾ, ಇವತ್ತಿನ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಎದ್ದು ಕಾಣ್ತಾ ಇದಾವೆ. ಅದರಲ್ಲೂ ಸಹ ಈ ಪುಡಿ ರೌಡಿಗಳ ಕಿರುಕುಳ ಅಂತೂ ಜೊತೆಗೆ ಕಾಟ ಅಂತೂ ನಿಜಕ್ಕೂ ಜಾಸ್ತಿ ಆಗ್ತಾ ಇರುವಂತದ್ದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಏನು ಬೇಕರಿ ಜೊತೆಗೆ ಸಣ್ಣ ಪುಟ್ಟ ಶಾಪ್ ಮಾಲೀಕರಿಗೆ ಒಂದ್ ರೀತಿಯಲ್ಲಿ ದಬ್ಬಾಳಿಕೆಯನ್ನ ಮಾಡುವಂತಹ ಕೆಲಸಗಳು ಕಂಡು ಬರ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿ ಬೇಸರಗೊಂಡಿರುವಂತಹ ಮಾಲೀಕರೇನಿದ್ದಾರೆ ಅವರು ಎಲ್ಲರೂ ಒಟ್ಟಾಗಿ ಸೇರಿ ಸದ್ಯಕ್ಕೆ ಹೋರಾಟವನ್ನ ಮಾಡುವುದಕ್ಕೆ ಮುಂದಾಗಿರುವಂತದ್ದು. ಈ ಹೋರಾಟ ಯಾವ ರೀತಿಯಾಗಿ ಇರುತ್ತೆ ಅಂತ ನಾವು ಗಮನಿಸ್ತಾ ಹೋದ್ರೆ ಗುರುವಾರದಂದು ಅಂದ್ರೆ ಇದೇ 18ನೇ ತಾರೀಕಿನಂದು ಸಂಪೂರ್ಣವಾಗಿ ಶಾಪ್ ಗಳನ್ನ ಬಂದ್ ಮಾಡೋದ್ರ ಮುಖಾಂತರವಾಗಿ ಪ್ರೊಟೆಸ್ಟ್, ಒಂದ್ ರೀತಿಯಲ್ಲಿ ಶಾಂತ ರೀತಿಯಾದಂತಹ ಪ್ರೊಟೆಸ್ಟ್. ಯಾಕಂತಂದ್ರೆ ಸಾರ್ವಜನಿಕರಿಗೆ ಜೊತೆಗೆ ಬೆಂಗಳೂರನ್ನ ಅರಸಿ ಬಂದಂತವರಿಗೆ ಇದು ದೊಡ್ಡ ಸಮಸ್ಯೆ ಆಗುತ್ತೆ. ಸಣ್ಣ ಪುಟ್ಟದಾದಂತಹ ಟೀ, ಕಾಫಿ ಸಿಗುವಂತ ಶಾಪ್ ಗಳಾಗಿರ್ಬೋದು, ಬೇಕರಿ ಐಟಮ್ಸ್ ಗಳು ಸಿಗುವಂತಹ ಬೇಕರಿಗಳೇನಿದಾವೆ ಆ ಎಲ್ಲವೂ ಸಹ ಸಂಪೂರ್ಣವಾಗಿ ಬಂದ್ ಮಾಡಿ ಹೋರಾಟ ಮಾಡುವುದಕ್ಕೆ ಮುಂದಾಗ್ತಾ ಇರುವಂತದ್ದು. ಕಾರಣಗಳನ್ನ ನಾವು ಕೇಳ್ತಾ ಹೋದಾಗ ರೌಡಿಗಳ ಕಾಟ ತುಂಬಾ ಆಗ್ತಾ ಇದೆ. ಇದರಿಂದ ನಮ್ಗೆ ಉದ್ಯಮದಲ್ಲೂ ಸಹ ಹೊಡೆತ ಬೀಳ್ತಾ ಇದೆ. ನಮ್ಗೆ ಸೇಫ್ಟಿ ಅನ್ನುವಂಥದ್ದು ಸಹ ಇದರಿಂದ ಸೇಫ್ಟಿ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯೂ ಸಹ ಸದ್ಯಕ್ಕೆ ಮೂಡುತ್ತೆ. ಈ ನಿಟ್ಟಿನಲ್ಲಿ ಜೊತೆಗೆ ಇನ್ನೇನು ತಂಬಾಕು ಉತ್ಪನ್ನಗಳ ಬಗ್ಗೆ ಇನ್ನೂವರೆಗೂ ನಮ್ಗೆ ಸ್ಪಷ್ಟನೆ ಸಿಕ್ಕಿಲ್ಲ. ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕು ಅನ್ನುವಂಥದ್ದು ಒಂದು ಕಡೆಗೆ, ಜೊತೆಗೆ ಅಧಿಕಾರಿಗಳ ಕಿರುಕುಳಕ್ಕೂ ಸಹ ಬ್ರೇಕ್ ಹಾಕ್ಬೇಕು ಅನ್ನುವಂಥದ್ದನ್ನ ಸದ್ಯಕ್ಕೆ ತಿಳಿಸಿರುವಂತದ್ದು. ಇನ್ನು ಆರೋಗ್ಯ ಇಲಾಖೆ ಏನಿದೆ ಅವರ ಅಧಿಕಾರಿಗಳಿಂದಲೂ ಸಹ ಅನಗತ್ಯವಾಗಿ ಕಿರುಕುಳ ಬರುತ್ತೆ. ಸಮಟೈಮ್ಸ್ ನಾವಿದನ್ನ ಯಾವ ರೀತಿಯಾಗಿ ಕಿರುಕುಳ ಅನ್ನುವಂಥದ್ದನ್ನ ನಾವೇ ಗಮನಿಸ್ತಾ ಹೋದಾಗ ನಮ್ಗೆ ಗೊತ್ತಾಗುವಂತಹದ್ದು. ಫೋನ್ ಮಾಡಿ ಕಿರುಕುಳ ಕೊಡುವಂತದ್ದಾಗಿರ್ಬೋದು, ಅಥವಾ ಏನು ಚೆಕ್ ಮಾಡೋದ್ರ ಮುಖಾಂತರವಾಗಿ ಆಗಿರ್ಬೋದು. ಅಂದ್ರೆ ಆಹಾರ ಪದಾರ್ಥಗಳು ಯಾವ ರೀತಿಯಾಗಿದೆ, ಕ್ವಾಂಟಿಟಿ, ಕ್ವಾಲಿಟಿ, ಈ ನಿಟ್ಟಿನಲ್ಲೂ ಸಹ ಕಿರುಕುಳ ಕೊಡುವಂತಹ ಸಾಧ್ಯತೆಗಳಿರ್ತವೆ. ಈ ರೀತಿಯಾಗಿ ಎಲ್ಲೋ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಸಣ್ಣ ಪುಟ್ಟ ಶಾಪ್ ಮಾಲೀಕರಿಗೆ ಹೊಡೆತ ಆಗ್ತಾರಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿ ಮುಷ್ಕರಕ್ಕೆ ಮುಂದಾಗ್ತಾ ಇರುವಂತದ್ದು. ಇದು ಸರ್ಕಾರಕ್ಕೂ ಆಗಿರ್ಬೋದು, ಜೊತೆಗೆ ಉದ್ಯಮಕ್ಕೂ ಹಾಗೂ ಬೆಂಗಳೂರಿನಲ್ಲಿರುವಂತಹ ಸ್ಥಳೀಯರಿಗೂ ಸಹ ಇದು ಸಮಸ್ಯೆ ಆಗುವಂತಹದ್ದು. ಗಂಗಾ, ಎಸ್, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಾಗಿ.